ಇವತ್ತು ನಾನು ನಿಮಗೆ ಥರ್ಡ್ ಸ್ಟ್ಯಾಂಡರ್ಡ್ ಚಾಪ್ಟರ್ ನಂಬರ್ 5 ಟಾಕಿಂಗ್ ಟಾಯ್ಸ್ ಲೆಸನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಟಾಕಿಂಗ್ ಅಂದರೆ ಮಾತನಾಡುವ, ಟಾಯ್ಸ್ ಅಂದರೆ ಆಟಿಕೆ, ಆಟ ಸಾಮಾನು. ಮಾತನಾಡುವಂಥ ಆಟ ಸಾಮಾನು, ಆಟಿಕೆ ಅಂತ ಹೇಳ್ತೀವಿ. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲನೇಷನ್ನ ಕೊಡ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ನೋಡೋಣ ಇದು ಏನು ಅಂತ. ಇಟ್ ವಾಸ್ ಅ ಹಾಲಿಡೇ. ಅವತ್ತು ರಜಾ ಇತ್ತು. ದ ಲೋಕಲ್ ಮಾರ್ಕೆಟ್ ವಾಸ್ ಫುಲ್ ಆಫ್ ಪೀಪಲ್. ಅಲ್ಲಿ ಹತ್ತಿರದ ಮಾರುಕಟ್ಟೆಯಲ್ಲಿ ಜನರು ತುಂಬಿದ್ದವು. ದ ಟಾಯ್ ಶಾಪ್ ಓಪನ್ ಅಟ್ 9 AM. ಅಲ್ಲಿ ಆಟಿಕೆ ಅಂಗಡಿಯು 9 ಗಂಟೆಗೆ ತೆರೆದಿತ್ತು. ಓಪನ್ ಅಂದರೆ ತೆಗೆದಿತ್ತು. ಅದು ಟಾಯ್ ಶಾಪ್ ಅಂದರೆ ಆಟಿಕೆ ಅಂಗಡಿ. ದೇರ್ ವರ್ ಮೆನಿ ಟಾಯ್ಸ್ ಲೈಕ್ ವುಡನ್ ಟಾಯ್ಸ್, ಸಾಫ್ಟ್ ಟಾಯ್ಸ್, ಬೋರ್ಡ್ ಗೇಮ್, ಬ್ಯಾಟ್ಸ್ ಆ್ಯಂಡ್ ಬಾಲ್. ಅಲ್ಲಿ ಹಲವಾರು ಆಟಿಕೆ ಇತ್ತು. ಯಾವ್ಯಾವ್ದಿತ್ತು? ಮರದಿಂದ ಮಾಡುವಂತಹ ಆಟಿಕೆ, ಸಾಫ್ಟ್ ಅಂದರೆ ಮೃದುವಾದ ಆಟಿಕೆ, ಬೋರ್ಡ್ ಗೇಮ್ಸ್ ಇತ್ತು. ಕೂತ್ಕೊಂಡು ಆಟ ಆಡ್ತೀವಲ್ವಾ ಅಂಥ ಗೇಮ್ಗೆ ನಾವು ಬೋರ್ಡ್ ಗೇಮ್ಸ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ ಕ್ಯಾರಮ್, ಸ್ನೇಕ್ ಲ್ಯಾಡರ್ ಅದೆಲ್ಲ ಆಡ್ತೀವಲ್ಲ, ಅದಕ್ಕೆ ಲೂಡೋ ಅದೆಲ್ಲ ಬೋರ್ಡ್ ಗೇಮ್ ಅಂತ ಕರಿತೀವಿ. ಬ್ಯಾಟ್ಸ್ ಮತ್ತು ಬಾಲ್, ಮೆನಿ ಅದರ್ಸ್, ಆ ಥರ ಎಷ್ಟೊಂದು ಹಲವಾರು ಆಟಿಕೆ ಇತ್ತು. All the toys in the toy shop were waiting to see who would buy them. ಅದೆಲ್ಲ ಆಟಿಕೆ ಯಾರು ನಮ್ಮನ್ನು ತಗೊಳ್ತಾರೋ ಅದನ್ನ ಅಂತ ವೇಟ್ ಮಾಡ್ತಾಯಿದ್ರು. ಕುತೂಹಲದಿಂದ ಅವರು ವೇಟಿಂಗ್ ಮಾಡ್ತಾಯಿದ್ರು. ವೇಟಿಂಗ್ ಅಂದರೆ ಏನು? ಅಂದರೆ ಕಾಯುತ್ತಾ ಇದ್ರು. ಲುಕ್ ದೇರ್ ಶೌಟೆಡ್ ದ ಟಾಯ್ ಕಿಟನ್. ಅಲ್ಲಿ ನೋಡಿ ಅಂತ ಒಂದು ಕ್ಯಾಟ್ ಅಂದರೆ ಬೆಕ್ಕು ಯಾವುದು ಬೆಕ್ಕು? ಆಟಿಕೆ ಬೆಕ್ಕು, ಒಂದು ಆಟ ಸಾಮಾನು ಬೆಕ್ಕು. ಅದು ಕಿರಿಚ್ಕೊಂತು, ಜೋರಾಗಿ ಹೇಳ್ತು. ದೇ ಸಾ 2 girls ಕಮಿಂಗ್ ಟುವರ್ಡ್ಸ್ ದ ಶಾಪ್. ಅಲ್ಲಿ ಇಬ್ಬರು ಹುಡುಗಿಯರು ಶಾಪ್ ಹತ್ರ ಬರುತ್ತಾ ಇದ್ರು. But they passed by just looking at the toys through the windows. ಆದರೆ ಕಿಟಕಿಯಿಂದ ಆ ಇಬ್ಬರು ಹುಡುಗಿಯರು ನೋಡಿ ಅಲ್ಲಿಂದ ಹೋಗ್ಬಿಟ್ರು. ಅವರು ತಗೊಂಡಿಲ್ಲ ಏನೂ. ಓ ನೋ ಎಕ್ಸ್ಕ್ಲಮೈಡ್ ಆಲ್ ದ ಟಾಯ್ಸ್ ಅಟ್ ಒನ್ಸ್. ಓ ನೋ ಅಂತ ಏನು ಮಾಡಿದ್ರು ಅವರು? ಸ್ಯಾಡ್ ಆಗಿ ಓ ನೋ ಅಂತ ಹೇಳ್ತಾರಲ್ಲ ಅದನ್ನು ಎಕ್ಸ್ಕ್ಲಮೈಡ್ ಮಾಡಿದ್ರು. ಎಕ್ಸ್ಕ್ಲಮೈಟ್ ಅಂದರೆ ಆಶ್ಚರ್ಯದಿಂದ ಉದ್ಗರಿಸಿದರು. ಆಫ್ಟರ್ ಸಮ್ ಟೈಮ್ ಎ ಗರ್ಲ್ ಆ್ಯಂಡ್ ಎ ಲಿಟಲ್ ಬಾಯ್ ಸ್ಟಾಪ್ ಅಟ್ ದ ಡೋರ್ ಆಫ್ ದ ಟಾಯ್ ಶಾಪ್. ಸ್ವಲ್ಪ ಹೊತ್ತಿನ ನಂತರ ಒಂದು ಹುಡುಗಿ ಒಂದು ಹುಡುಗ ಅಲ್ಲಿಗೆ ಬಂದು ಡೋರ್ ಹತ್ರ ಬಂದು ನಿಂತಿದ್ರು, ಅಂಗಡಿ ಹತ್ರ. ದೇರ್ ಫಾದರ್ ಸ್ಟಾಪ್ ಟು. ಮತ್ತೆ ಅವರ ತಂದೆ ಕೂಡ ಬಂದು ನಿಂತ್ಕೊಂಡ್ರು. ದ ಗರ್ಲ್ ಪಾಯಿಂಟೆಡ್ ಅಟ್ ದ ಬೋರ್ಡ್ ಗೇಮ್ ಡಿಸ್ಪ್ಲೇಡ್ ಇನ್ ದ ಶಾಪ್. ಫೈನಲಿ ಶಿ ಚೂಸ್ ದ ಗೇಮ್ ಸ್ನೇಕ್ ಆ್ಯಂಡ್ ಲ್ಯಾಡರ್. ಆವಾಗ ಆ ಹುಡುಗಿ ಏನು ಮಾಡಿದ್ಲು? ನೋಡ್ತಾ ಇದ್ಲು. ಡಿಸ್ಪ್ಲೇ ಅಂದರೆ ಅಲ್ಲಿ ಕಾಣಿಸ್ತಾ ಇರುವಂತಹ ಎಲ್ಲ ಟಾಯ್ಸ್ ಆಟಿಕೆಗಳನ್ನು ನೋಡುತ್ತಾ ಇದ್ಲು. ಮತ್ತು ಪಾಯಿಂಟ್ ಔಟ್ ಅಂದರೆ ಕೈಯಿಂದ ತೋರಿಸ್ತಾ ಇದ್ಲು ಇದು ಬೇಕು ಅಂತ. ಮತ್ತು ಲಾಸ್ಟಲ್ಲಿ ಅವಳು ಏನನ್ನು ಸೆಲೆಕ್ಟ್ ಮಾಡಿದ್ಲು ಅಂದರೆ ಸ್ನೇಕ್ ಆ್ಯಂಡ್ ಲ್ಯಾಡರ್ ಗೇಮನ್ನ, ಹಾವು ಮತ್ತು ಏಣಿನ ಆಟವನ್ನು ಅವಳು ಸೆಲೆಕ್ಟ್ ಮಾಡಿದ್ಲು. ಓ ಸೈನ್ ದ ಟಾಯ್ಸ್ ಟುಗೆದರ್. ಓ ನಮಗೆ ತಗೊಂಡಿಲ್ವಲ್ಲ ಅಂತ ಎಲ್ಲ ಆಟಿಕೆಗಳು ಓ ಅಂತ ಹೇಳಿದ್ರು. ನೆಕ್ಸ್ಟ್ ದೇ ಸಾ ಎ ವುಮನ್ ಆ್ಯಂಡ್ ಹರ್ ಸನ್ ಕಮಿಂಗ್ ಇನ್. ದೇರ್ ವಾಸ್ ಎಕ್ಸೈಟ್ಮೆಂಟ್ ಇನ್ ದ ಶಾಪ್ ಅಮಾಂಗ್ ದ ಟಾಯ್ಸ್.
ಸ್ವಲ್ಪ ಹೊತ್ತಾದಮೇಲೆ ಒಂದು ವುಮೆನ್ ಆಮೇಲೆ ಅವ್ರ ಮಗ ಒಂದು ವುಮೆನ್ ಮತ್ತು ಅವ್ರ ಮಗ ಇಬ್ಬರು ಕೂಡ ಶಾಪ್ ಹತ್ರ ಅಂಗಡಿ ಹತ್ರ ಬಂದು ನಿಂತುಕೊಂಡ್ರು. ಆ ವುಮೆನ್ ಅಂದರೆ ಮಹಿಳೆ. ದೇರ್ ವಾಸ್ ಎಕ್ಸೈಟ್ಮೆಂಟ್ ಅಂದರೆ ಅವ್ರ ಹತ್ರ ಕುತೂಹಲ ಇತ್ತು, ಯಾರಿಗೆ ಅವರು ತಗೊಳ್ತಾರೆ ಅಂತ, ಯಾರಿಗೆ? ಟಾಯ್ಸಿಗೆ. ಎ ಟಾಕಿಂಗ್ ಡಾಲ್ ಸೆಡ್ ಇಟ್ ವುಡ್ ಬಿ ಸೋ ನೈಸ್ ಇಫ್ ದೇ ಪಿಕ್ ಮೀ ಅಪ್. ಮಾತನಾಡುವಂಥ ಗೊಂಬೆ ಹೇಳಿದಳು, ನನಗೆ ತಗೊಂಡ್ರು ತುಂಬ ಒಳ್ಳೆಯದಾಗುತ್ತೆ ಅಂತ, ನನಗೆ ಖರೀದಿ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಟಾಕಿಂಗ್ ಟಾಯ್ಸ್ ಹೇಳಿದ್ಲು. ಟಾಕಿಂಗ್ ಗೊಂಬೆ, ಮಾತನಾಡುವಂತಹ ಗೊಂಬೆ. ಐ ವುಡ್ ಬಿ ಹ್ಯಾಪಿ ಇಫ್ ದೇ ಚೂಸ್ ಮೀ ಥಾಟ್ ದ ಟಾಯ್ ಎಲಿಫೆಂಟ್. ಮಾತನಾಡುವಂತಹ ಆನೆ ಹೇಳ್ತು, ನನಗೆ ಅವರು ಚೂಸ್ ಮಾಡಿದ್ರೆ, ನನಗೆ ಸೆಲೆಕ್ಟ್ ಮಾಡಿದ್ರೆ ನಾನು ತುಂಬ ಸಂತೋಷವಾಗುತ್ತೇನೆ ಎಂದು ಹೇಳಿತು. ನಮಸ್ತೆ, ಹೌ ಮೇ ಐ ಹೆಲ್ಪ್ ಯು ಆಸ್ ದ ಟಾಯ್ ಶಾಪ್ ಕೀಪರ್. ಅಂಗಡಿಯ ಮಾಲೀಕ ಅವರಿಗೆ ನಮಸ್ತೆಯನ್ನು ಮಾಡಿ ಮಹಿಳೆ ಮತ್ತು ಮಗನಿಗೆ ಹೇಳ್ದ, ನಿಮಗೆ ಏನು ಬೇಕು, ನಾನು ಏನು ಹೆಲ್ಪ್ ಮಾಡಲಿ? ನಮಸ್ತೆ, ಐ ವಾಂಟ್ ಟು ಬೈ ಎ ಟಾಯ್ ಫಾರ್ ಮೈ ಸನ್ ಸೆಡ್ ದ ವುಮೆನ್ ಲುಕಿಂಗ್ ಅಟ್ ದ ಟಾಯ್ಸ್ ಇನ್ ದ ರ್ಯಾಕ್. ರ್ಯಾಕಲ್ಲಿ ಇಟ್ಟಿರುವಂಥ ಆಟಿಕೆಗಳನ್ನು ನೋಡಿ ಆ ಮಹಿಳೆ ಹೇಳ್ತು, ನಮಸ್ತೆ, ನನ್ನ ಮಗನಿಗೆ ಆಟಿಕೆ ಬೇಕು, ಯಾವುದನ್ನ ಒಂದು ತೋರಿಸಿ ಅಂತ ಹೇಳ್ತು. ಐ ವಾಂಟ್ ದಟ್ ವಂದೇ ಭಾರತ್ ಟ್ರೈನ್ ಸೆಡ್ ದ ಲಿಟಲ್ ಬಾಯ್ ಪಾಯಿಂಟಿಂಗ್ ಟು ದ ಟಾಯ್ ಟ್ರೈನ್. ಅಲ್ಲಿ ಇಟ್ಟಿರುವಂಥ ವಂದೇ ಭಾರತ್ ಟ್ರೈನ್ ಟಾಯ್, ಅದಕ್ಕೆ ಆಯಿ ಅಂದರೆ ತಾಯಿ ಅಂತ. ಅವ್ರ ತಾಯಿಗೆ ಹೇಳ್ತಾನೆ ಮಗ, ಫಿಂಗರಿಂದ ಪಾಯಿಂಟ್ ಮಾಡಿ ನನಗೆ ಈ ಟ್ರೈನ್ ಬೇಕು ಅಂತ ಹೇಳ್ತಾನೆ. ಆಯಿ ಬಾಟ್ ದ ವಂದೇ ಭಾರತ್ ಟ್ರೈನ್. ದ ಲಿಟ್ಲ್ ಬಾಯ್ ವಾಸ್ ಹ್ಯಾಪಿ. ಆವಾಗ ಅವ್ರ ತಾಯಿ ಅದನ್ನು ಕೊಡಿಸ್ತಾರೆ, ತಗೊಳ್ಳಿ ಅಂತ. ಅವನು ತುಂಬ ಹ್ಯಾಪಿ ಆಗ್ತಾನೆ, ಖುಷಿ ಪಡ್ತಾನೆ. ದೆನ್ 2 ಗರ್ಲ್ಸ್ ಕೇಮ್ ಇನ್. ದ ಟಾಯ್ಸ್ ಲುಕ್ ಅಟ್ ದಮ್ ಈಗರ್ಲಿ. ಮತ್ತೆ ಇಬ್ಬರು ಹುಡುಗಿಯರು ಬರ್ತಾರೆ. ಆವಾಗ ಈ ಟಾಯ್ಸ್ ಆಟಿಕೆಗಳು ತುಂಬ ಈಗರ್ಲಿ ಆಗಿ ಉತ್ಸಾಹದಿಂದ, ಉತ್ಸಾಹ ಉಲ್ಲಾಸ ಅವ್ರ ಹತ್ರ ತುಂಬಿರುತ್ತೆ, ಯಾರಿಗವರು ತಗೊಳ್ತಾರೆ ಅಂತ ನೋಡ್ತಾ ಇರ್ತಾರೆ. ಝೂಮ್ ಫ್ರೆಂಡ್ಸ್, ಐ ಥಿಂಕ್ ದೇ ವುಡ್ ಲೈಕ್ ಟು ಫ್ಲೈ ಮೀ ಸೆಡ್ ದ ಏರೋಪ್ಲೇನ್ ಕಾನ್ಫಿಡೆಂಟ್ಲಿ. ಅಲ್ಲಿರುವಂತಹ ಏರೋಪ್ಲೇನ್ ಹೇಳುತ್ತೆ, ಝೂಮ್ ಅಂತ ಸೌಂಡ್ ಮಾಡಿ, ಫ್ರೆಂಡ್ಸ್, ಅದು ನನಗೆ ತಗೊಳ್ಳುತ್ತೆ ಅಂತ ಅನಿಸುತ್ತೆ ನನಗೆ ಅಂತ ಹೇಳುತ್ತೆ ಟಾಯ್ ಏರೋಪ್ಲೇನ್. ಟ್ರಿನ್, ಐ ಥಿಂಕ್ ದೇ ಮೇ ಲೈಕ್ ಟು ಪ್ಲೇ ವಿತ್ ಮೀ ಥಾಟ್ ದ ಟಾಯ್ ಫೋನ್. ಫೋನ್ ಹೇಳುತ್ತೆ ಅವಾಗ ಟಾಯ್ ಫೋನ್, ಟ್ರಿನ್ ಅಂತ ಸೌಂಡ್ ಮಾಡಿ, ಇಲ್ಲ, ನನಗನ್ಸುತ್ತೆ ಅದು ನನ್ನ ಜೊತೆ ಆಟವಾಡೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳುತ್ತೆ. ಒನ್ ಗರ್ಲ್ ಬಾಟ್ ಮಾರ್ಬಲ್ಸ್ ಆ್ಯಂಡ್ ಅದರ್ ಬಾಟ್ ದ ಟಾಯ್ ಏರೋಪ್ಲೇನ್. ಒಂದು ಹುಡುಗಿ ಮಾರ್ಬಲ್ಸ್ನ ತಗೊಳುತ್ತೆ, ಕೆಂಚು ಅಂತ ಹೇಳಲ್ವಾ, ಅದನ್ನು ಹಾಡ್ತೀವಲ್ಲ ಮಾರ್ಬಲ್ಸು, ಅದನ್ನು ತಗೊಳುತ್ತೆ. ಮತ್ತು ಇನ್ನೊಂದು ಹುಡುಗಿ ಏರೋಪ್ಲೇನ್ನ ತಗೊಳುತ್ತೆ. ಆಫ್ಟರ್ ಎ ವೈಲ್ ಎ ಗ್ರೂಪ್ ಆಫ್ ಚಿಲ್ಡ್ರನ್ ಕೇಮ್ ಇನ್ ಟು ಟಾಯ್ ಶಾಪ್. ವಾವ್, ಐ ಲೈಕ್ ದಿಸ್ ಟಾಯ್ ಎಲಿಫೆಂಟ್ ಸೆಡ್ ದ ಗರ್ಲ್ ವಿತ್ ಲಾಂಗ್ ಹೇರ್. ಲಾಂಗ್ ಹೇರ್ ಇರುವರು, ಉದ್ದ ಜಡೆಯ ಹುಡುಗಿ ಹೇಳುತ್ತೆ, ನನಗೆ ಈ ಎಲಿಫೆಂಟ್ ಬೇಕು, ಟಾಯ್ ಎಲಿಫೆಂಟ್, ಆನೆ ಬೇಕು ಅಂತ ತಗೊಳುತ್ತೆ. ಐ ವಿಲ್ ಟೇಕ್ ದಿಸ್ ಸ್ಪಿನ್ನಿಂಗ್ ಟಾಪ್ ಸೆಡ್ ದ ಬಾಯ್ ವಿತ್ ದ ರೆಡ್ ಕ್ಯಾಪ್. ರೆಡ್ ಕ್ಯಾಪಲ್ಲಿ ಇರುವಂತಹ ಟೋಪಿ, ಅದು ಕೆಂಪು ಟೋಪಿಯನ್ನು ಹಾಕಿರುವಂತಹ ಹುಡುಗ ಹೇಳುತ್ತಾನೆ, ನನಗೆ ಬುಗುರಿ ಬೇಕು ಅಂತ. ಐ ಲೈಕ್ ದಿಸ್ ಕ್ಯೂಟ್ ಡ್ಯಾನ್ಸಿಂಗ್ ಡಾಲ್ ಸೆಡ್ ದ ಬಾಯ್ ವಿತ್ ಬ್ಲೂ ಶರ್ಟ್. ಬ್ಲೂ ಶರ್ಟ್ ಹಾಕಿರುವಂತಹ ಹುಡುಗ ಹೇಳ್ತಾನೆ, ನನಗೆ ಇದು ನೃತ್ಯ ಮಾಡುವಂತಹ ಗೊಂಬೆ ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಇದು ನನಗೆ ಬೇಕು ಅಂತಾನೆ. ದ ಚಿಲ್ಡ್ರನ್ ಬ್ರಾಟ್ ದ ಟಾಯ್ಸ್, ದೇ ಲೆಫ್ಟ್ ದ ಶಾಪ್ ಚಿಯರ್ಫುಲಿ. ಆವಾಗ ಏನೇನು ಬೇಕು ಅವರು ಚಿಲ್ಡ್ರನ್ಸ್ ಮಕ್ಕಳು ತಗೊಂಡು ಆ ಅಂಗಡಿಯಿಂದ ಖುಷಿಯಾಗಿ ಹೋಗುತ್ತಾರೆ. ಇಷ್ಟು ಈ ಲೆಸನ್ ಬಗ್ಗೆ. ನನ್ನ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.